ಕಷ್ಟಪಟ್ಟು ಬೆಳೆದ ಭತ್ತವನ್ನು ದಲ್ಲಾಳಿಗೆ ಮಾರಿ ಹಣ ಸಿಗದೆ ಕಂಗಾಲಾಗಿದ್ದ ಸುರಪುರ ಮತಕ್ಷೇತ್ರದ ಬೈಚಬಾಳ ಮತ್ತು ಕೂಡಲ್ಗಿ ಗ್ರಾಮದ ರೈತರ ಮುಖದಲ್ಲಿ ಇಂದು ಮಂದಹಾಸ ಮೂಡಿದೆ. ರೈತರಿಗೆ ಬರಬೇಕಾಗಿದ್ದ ಸುಮಾರು 71 ಲಕ್ಷ ರೂಪಾಯಿ ಮೊತ್ತವನ್ನು ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ನರಸಿಂಹನಾಯಕ್ ಅವರು ಮಧ್ಯಪ್ರವೇಶಿಸಿ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೈಚನಾಳ ಮತ್ತು ಕೂಡಲ್ಗಿ ಗ್ರಾಮದ ರೈತರಿಂದ ಭತ್ತ ಖರೀದಿ ಮಾಡಿದ ದಲ್ಲಾಳಿಯೊಬ್ಬ ಹಣ ನೀಡದೆ ತಲೆಮರೆಸಿಕೊಂಡಿದ್ದನು. ಇನ್ನು ರೈತರ ಆಕ್ರೋಶ ಮತ್ತು ಅಳಲನ್ನು ಆಲಿಸಿದ ರಾಜುಗೌಡರು ಕೂಡಲೇ ಕಾರ್ಯಪ್ರವೃತ್ತವಾಗಿ ದಲ್ಲಾಳಿಯನ್ನ ಪತ್ತೆ ಹಚ್ಚುವಲ್ಲಿ ಮತ್ತು ಆತನಿಂದ ಹಣ ವಸೂಲಿ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸಿದ್ದಾರೆ. ದೇವಸ್ಥಾನದ ಸನ್ನಿಧಿಯಲ್ಲಿ ಹಣ ವಿತರಣೆ ಮಾಡಿದ್ದು ಇಂದು ಬೈಚನಾಳ ಗ್ರಾಮಕ್ಕೆ ಭೇಟಿ ನೀಡಿದ ರಾಜುಗೌಡರು ಗ್ರಾಮದ ಆರಾಧ್ಯ ದೈವ ಶ್ರೀ ಬಲಭೀಮೇಶ್ವರನ ಸನ್ನಿಧಾನದಲ್ಲಿ ರೈತರಿಗೆ ಬರಬೇಕಾಗಿದ್ದ ಹಣವನ್ನು ಸ್ವತಃ ತಾವೇ ವಿತರಿಸಿದ್ರು. ಬೆವರ ಹನಿ ಸುರಿಸಿ ಬೆಳೆ ತೆಗೆದ ರೈತನಿಗೆ ಅನ್ಯಾಯವಾಗಬಾರದು ಎಂಬ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಿದ್ದಾಗಿ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇನ್ನು ಕಳೆದುಕೊಂಡ ಹಣ ಮತ್ತೆ ಕೈ ಸೇರುತ್ತದೆ ಎಂಬ ನಂಬಿಕೆಯನ್ನೇ ಕಳೆದುಕೊಂಡಿದ್ದ ರೈತರು ಮಾಜಿ ಸಚಿವರ ಈ ಜನಪರ ಕಾಳಜಿಗೆ ಮನಸಾರೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ರಾಜುಗೌಡರು ತೋರಿದ ಈ ಬದ್ಧತೆ ಕ್ಷೇತ್ರಾದ್ಯಂತ ಶ್ಲಾಘನೆಗೆ ಪಾತ್ರವಾಗಿದೆ. 2 ಲಕ್ಷ 8 ಸಾವಿರ ಸ್ವಲ್ಪ